ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SSC CGL ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. CGL ಅವ್ರು ನೋಡ್ರಿ ಏನ್ ಮಾಡಿದೆ ಅಂದ್ರೆ ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2025 ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ 9/6/2025. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 4/7/2025. ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಇರುವಂತ ಕೊನೆಯ ದಿನಾಂಕ ನಿಮಗೆ 4/7/2025. ಜೊತೆಗೆ ನೋಡ್ರಿ, ಇನ್ ಕೇಸ್ ನೀವು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಂತ ಸಮಯ 9/7/2025 11/7/2025. ಅದೇ ತರನಾಗಿ ಎಕ್ಸಾಮಿನೇಷನ್ ಟೆಂಟೇಟಿವ್ ಆಗಿ ಯಾವಾಗ ಇರುತ್ತೆ ಅಂದ್ರೆ 13 ಆಗಸ್ಟ್ ಇಂದ 30 ಆಗಸ್ಟ್ 2025 ನಿಮ್ಗೆ ಟೆಂಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ಟೈರ್ 2 ಎಕ್ಸಾಮಿನೇಷನ್ ನೋಡ್ರಿ, ಟೈರ್ 1 ಎಕ್ಸಾಮಿನೇಷನ್ 13 ಆಗಸ್ಟ್ ಮತ್ತೆ 13 ಆಗಸ್ಟ್ ನಿಂದ 30 ಆಗಸ್ಟ್ 2025 ಇದ್ರೆ ಟೈರ್ 2 ಎಕ್ಸಾಮಿನೇಷನ್ ನಿಮಗೆ ಡಿಸೆಂಬರ್ 2025 ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಸಹಾಯ ಬೇಕಾಗಿದ್ರೆ, ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ನೀವು ಅವರ ಟೋಲ್ ಫ್ರೀ ನಂಬರ್ ಆದ 1800 3093 ನೀವು ಕಾಲ್ ಮಾಡಬಹುದಾಗಿದೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2025 ಫಾರ್ ಫಿಲ್ಲಿಂಗ್ ಆಫ್ ವೇರಿಯಸ್ ಗ್ರೂಪ್ ಬಿ ಅಂಡ್ ಗ್ರೂಪ್ ಸಿ ಪೋಸ್ಟ್ ಇನ್ ಡಿಫರೆಂಟ್ ಮಿನಿಸ್ಟರ್ಸ್ or departments or organization of government of India and various constitutional bodies or statutory bodies or tribunals etc. ಸೊ ಈಗೇನ್ ಪೋಸ್ಟ್ಸ್ ಇದೆಲ್ಲ ಇವೇನಂದ್ರೆ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ಅವರು ಕರೀತಿದ್ದಾರೆ. ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅಂದ್ರೆ ಡಿಫ್ರೆಂಟ್ ಮಿನಿಸ್ಟ್ರಿ ಕೆಳಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ಬೋದು, ಆಮೇಲೆ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅಲ್ಲಿ ಇರ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಇರ್ಬೋದು, ಅಥವಾ ಸ್ಟ್ಯಾಟ್ಯುಟರಿ ಬಾಡೀಸ್ ಅಲ್ಲಿ ಇರ್ಬೋದು, ಅಥವಾ ಟ್ರಿಬ್ಯುನಲ್ ಕೂಡ ವೇಕೆನ್ಸೀಸ್ ಖಾಲಿ ಇರ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಅಲ್ಲಿ ನಿಮ್ಗೆ ವೇಕೆನ್ಸೀಸ್ ನ ಫಿಲ್ ಅಪ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೋಡ್ರಿ, ಪೇ ಲೆವೆಲ್ 7 ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು 44,900 ಇಂದ 1,42,400 ಕೊಡ್ತಾರೆ. ಯಾವ್ಯಾವ ಹುದ್ದೆಗಳಿದೆ ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಹೇಳ್ತಿದ್ದಾರೆ, ಅದು ಕೂಡ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್ ಅಲ್ಲಿ ಇರುತ್ತೆ. ಗ್ರೂಪ್ ಬಿ ಹುದ್ದೆ 20 ರಿಂದ 30 ವರ್ಷ ವಯೋಮಿತಿ. ಇದಾದ್ಮೇಲೆ ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇದು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಇರುತ್ತೆ. ಇದು ಗ್ರೂಪ್ ಬಿ ಹುದ್ದೆ 18 ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಲ್ಲಿ ಇದೆ. ಇಲ್ಲಿ ವಯೋಮಿತಿ 20 ರಿಂದ 30 ವರ್ಷ, ಗ್ರೂಪ್ ಬಿ ಹುದ್ದೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಇದೆ. ಗ್ರೂಪ್ ಬಿ ಪೋಸ್ಟ್ 20 ರಿಂದ 30 ವರ್ಷ ವಯೋಮಿತಿ. ನೆಕ್ಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ AFHQ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ. ಗ್ರೂಪ್ ಬಿ ಹುದ್ದೆ ಆಗಿದೆ, 20 ರಿಂದ 30 ವರ್ಷ ವಯೋಮಿತಿ ಇದೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲಿ ಇದೆ. ಗ್ರೂಪ್ ಬಿ ಹುದ್ದೆ 18 ರಿಂದ 30 ವರ್ಷ ವಯೋಮಿತಿ. ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅಥವಾ ಆರ್ಗನೈಸೇಷನ್ ಅಲ್ಲಿ ಇದೆ. ಗ್ರೂಪ್ ಬಿ ಹುದ್ದೆ 18 ರಿಂದ 30 ವರ್ಷ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಇದು CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇದೆ. ಗ್ರೂಪ್ ಸಿ ಹುದ್ದೆ 18 ರಿಂದ 30 ವರ್ಷ ವಯೋಮಿತಿ. ನೆಕ್ಸ್ಟ್ ನೋಡ್ರಿ, ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸಸೈಸ್, ಇನ್ಸ್ಪೆಕ್ಟರ್ ರೆವೆನ್ಯೂ ಆಫೀಸರ್, ಇನ್ಸ್ಪೆಕ್ಟರ್ ಎಕ್ಸಾಮಿನರ್, ಮೂರು ಕೂಡ ಏನಪ್ಪಾ ಅಂದ್ರೆ CBIs ಅಲ್ಲಿ ಇದೆ. ಗ್ರೂಪ್ ಬಿ ಹುದ್ದೆ ಆಗಿದೆ, 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತ ಹುದ್ದೆ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ದಲ್ಲಿದೆ. ಗ್ರೂಪ್ ಬಿ ಪೋಸ್ಟ್ 18 to 30 ವಯೋಮಿತಿ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, CBI ದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಇದೆ. ಗ್ರೂಪ್ ಬಿ ಹುದ್ದೆ ಆಗಿದೆ. ಇಲ್ಲಿ ನಿಮಗೆ ವಯೋಮಿತಿ ಬಂದು 20 ರಿಂದ 30 ವರ್ಷ. ಇನ್ಸ್ಪೆಕ್ಟರ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಗ್ರೂಪ್ ಬಿ ಪೋಸ್ಟ್ 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಏನಿರುತ್ತಲ್ಲ ಅಲ್ಲಿ ನಿಮಗೆ ಕೆಲಸ ಇರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ, 18 ರಿಂದ 30 ವರ್ಷ ವಯೋಮಿತಿ ಇದೆ. ನೆಕ್ಸ್ಟ್ ನೋಡ್ರಿ, ಸೆಕ್ಷನ್ ಹೆಡ್ ಅಂತೇಳಿ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಲ್ಲಿ ಗ್ರೂಪ್ ಬಿ ಪೋಸ್ಟ್ 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ನೆಕ್ಸ್ಟ್ ಪೇ ಲೆವೆಲ್ 6 ಅಲ್ಲಿ ನಿಮಗೆ ಪ್ರತಿ ತಿಂಗಳು 35,400 ಇಂದ 1,12,400 ವರೆಗೂ ಸ್ಯಾಲರಿನ ಕೊಡ್ತಾರೆ. ಇಲ್ಲಿರುವಂತ ಹುದ್ದೆಗಳು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಬೇರೆ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಇದೆ. ಗ್ರೂಪ್ ಬಿ ಪೋಸ್ಟ್ 18 ರಿಂದ 30 ವರ್ಷ ವಯೋಮಿತಿ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ CBIC, ಗ್ರೂಪ್ ಬಿ ಪೋಸ್ಟ್ 18 ರಿಂದ 30 ವರ್ಷ ವಯೋಮಿತಿ. ನೆಕ್ಸ್ಟ್ ನೋಡ್ರಿ, ರಿಸರ್ಚ್ ಅಸಿಸ್ಟೆಂಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್, ಇಲ್ಲಿ ಕೂಡ ಗ್ರೂಪ್ ಬಿ ಪೋಸ್ಟ್ ಆಗಿದೆ, 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಡಿವಿಷನಲ್ ಅಕೌಂಟೆಂಟ್ ಹುದ್ದೆ ಇದೆ. ಅದರ್ ಆಫೀಸರ್ಸ್ ಅಂಡರ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇದೆ. ಗ್ರೂಪ್ ಬಿ ಪೋಸ್ಟ್ 18 ರಿಂದ 30 ವರ್ಷ ವಯೋಮಿತಿ. ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಗ್ರೂಪ್ ಬಿ ಹುದ್ದೆಗಳು 18 ರಿಂದ 30 ವರ್ಷ ವಯೋಮಿತಿ ಸಡಲಿಕೆ. ಸಬ್ ಇನ್ಸ್ಪೆಕ್ಟರ್ ಆರ್ ಜೂನಿಯರ್ ಇಂಟೆಲಿಜೆನ್ಸ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಗ್ರೂಪ್ ಬಿ ಪೋಸ್ಟ್ 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್, ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಗ್ರೂಪ್ ಬಿ ಪೋಸ್ಟ್ ಆಗಿದೆ, 18 ರಿಂದ 32 ವರ್ಷ ವಯೋಮಿತಿ ಇರುತ್ತೆ.
ನೆಕ್ಸ್ಟ್ ನೋಡ್ರಿ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 3 ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗಡೆ ಇರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ, 18ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ನೆಕ್ಸ್ಟ್ ಆಫೀಸ್ ಸೂಪರಿಡೆಂಟ್ ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇರುತ್ತೆ. ಗ್ರೂಪ್ ಬಿ ಹುದ್ದೆ 18ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಪೇ ಲೆವೆಲ್ 5 ಅಲ್ಲಿ ನಿಮ್ಗೆ 29,200 ಇಂದ ನಿಮ್ಗೆ 92,300 ವರೆಗೂ ಸ್ಯಾಲರೀಸ್ ಅನ್ನ ಕೊಡ್ತಾರೆ. ಯಾವ್ಯಾವ ಹುದ್ದೆಗಳಿದೆ ಅಂದ್ರೆ ಆಡಿಟರ್, ಆಫೀಸ್ ಅಂಡರ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಗ್ರೂಪ್ ಸಿ ಪೋಸ್ಟ್ ಆಗಿದೆ, 18ರಿಂದ 27 ವರ್ಷ ವಯೋಮಿತಿ. ಆಡಿಟರ್ ಆಫೀಸ್ ಅಂಡರ್ ಸಿಜಿಡಿಎ, ಗ್ರೂಪ್ ಸಿ ಪೋಸ್ಟ್ ಆಗಿದೆ, 18ರಿಂದ 37 ವರ್ಷ ವಯೋಮಿತಿ. ನೆಕ್ಸ್ಟ್ ಆಡಿಟರ್ ಅದರ್ ಮಿನಿಸ್ಟ್ರಿ, ಗ್ರೂಪ್ ಸಿ ಪೋಸ್ಟ್. ಅಕೌಂಟೆಂಟ್ ಆಫೀಸ್ ಅಂಡರ್ ಸಿಎಜಿ, ಅಕೌಂಟೆಂಟ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್, ಗ್ರೂಪ್ ಸಿ ಪೋಸ್ಟ್. ಅಕೌಂಟೆಂಟ್ ಆರ್ ಜೂನಿಯರ್ ಅಕೌಂಟೆಂಟ್ ಅದರ್ ಮಿನಿಸ್ಟ್ರೀಸ್ ಆರ್ ಡಿಪಾರ್ಟ್ಮೆಂಟ್, ಗ್ರೂಪ್ ಸಿ ಪೋಸ್ಟ್. ಸೊ ಎಲ್ಲಾನು ಗ್ರೂಪ್ ಸಿ ಪೋಸ್ಟ್ ಆಗಿದೆ. ಎಲ್ಲಾ ಪೋಸ್ಟ್ಗಳಿಗೂ ವಯೋಮಿತಿ ಬಂದು 18ರಿಂದ 27. ನೆಕ್ಸ್ಟ್ ನೋಡ್ರಿ ನಿಮ್ಗೆ ಪೇ ಲೆವೆಲ್ 4 ಅಲ್ಲಿ ಪ್ರತಿ ತಿಂಗಳು 25,500 ರೂಪಾಯಿಂದ 81,100 ರೂಪಾಯಿ ಕೊಡ್ತಾರೆ. ಇಲ್ಲಿ ಬರುವಂತಹ ಹುದ್ದೆಗಳು ಎಲ್ಲಾನು ಕೂಡ ಗ್ರೂಪ್ ಸಿ ಪೋಸ್ಟ್ ಆಗಿದೆ, ಮತ್ತೆ 18ರಿಂದ 27 ವರ್ಷ ವಯೋಮಿತಿ ಇದೆ. ಪೋಸ್ಟಲ್ ಅಸಿಸ್ಟೆಂಟ್ ಆರ್ ಸಾರ್ಟಿಂಗ್ ಅಸಿಸ್ಟೆಂಟ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಸೀನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಆರ್ ಅಪ್ಪರ್ ಡಿವಿಷನ್ ಕ್ಲರ್ಕ್ಸ್, ಸೆಂಟ್ರಲ್ ಗವರ್ಮೆಂಟ್ ಆಫೀಸಸ್ ಆರ್ ಮಿನಿಸ್ಟರ್ಸ್ ಅದರ್ ದನ್ CSCS cadres. ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಟ್ಯಾಕ್ಸ್ ಅಸಿಸ್ಟೆಂಟ್ CBDT, ಟ್ಯಾಕ್ಸ್ ಅಸಿಸ್ಟೆಂಟ್ CBIC, ಸಬ್ ಇನ್ಸ್ಪೆಕ್ಟರ್, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್. ಇಲ್ಲಿ ನಿಮಗೆ ಹುದ್ದೆಗಳು ಇರುತ್ತೆ. ಸೊ ನೋಡ್ರಿ ಪ್ರತಿಯೊಂದು ಹುದ್ದೆಗಳ ಮೇಲೆ ಯಾವ ಮಿನಿಸ್ಟ್ರಿಯಲ್ಸ್ ಕೆಲಸ ಇದೆ, ಮತ್ತೆ ಯಾವ ಪೋಸ್ಟ್ ಎಷ್ಟು ಸ್ಯಾಲರೀಸ್ ಅನ್ನ ಕೊಡ್ತಾರೆ, ಮತ್ತೆ ವಯೋಮಿತಿ ಎಷ್ಟಿದೆ ಅಂತಲ್ಲ ಇಲ್ಲೇನೆ ಹೇಳ್ಬಿಟ್ಟಿದ್ದಾರೆ. ಈಗ ನೋಡ್ರಿ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ 14,582 ವೇಕೆನ್ಸೀಸ್ ಇದೆ. ಅದನ್ನ ಏನ್ ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಚೇಂಜ್ ಮಾಡ್ಬೋದು, ಯಾಕಂದ್ರೆ ಇದು ಟೆಂಟೇಟಿವ್ ಇದೆ. ಅದನ್ನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ SSC ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಇನ್ ಕೇಸ್ ಚೇಂಜ್ ಮಾಡಿದ್ರೆ. ಹಾಗಾದ್ರೆ ಈ ಹುದ್ದೆಗಳಿಗೆ ವಯೋಮಿತಿಯನ್ನ ನಾವ್ ಇಲ್ಲಿ ನೋಡಿದ್ವಿ, ಏಜ್ ಲಿಮಿಟ್ ಅನ್ನ ನೋಡಿದ್ವಿ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿರ್ಬೇಕಂತ ನೋಡ್ತಾ ಹೋದ್ರೆ ಸೊ 1/8/2025 ಪ್ರಕಾರ ಯಾವೆಲ್ಲ ಹುದ್ದೆಗಳಿಗೆ ವಯೋಮಿತಿ ನೋಡ್ರಿ 18ರಿಂದ 27 ವರ್ಷ ಇದೆಯಲ್ಲ, ನಿಮ್ಮ ಒಂದು ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2/8/1998ರಿಂದ 1/8/2007 ಇರಬೇಕಾಗತ್ತೆ. ಯಾವೊಂದು ಹುದ್ದೆಗಳಿಗೆ ವಯೋಮಿತಿ 20ರಿಂದ 30 ವರ್ಷ ಇದೆ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/8/1995ರಿಂದ 1/8/2005 ಒಳಗಡೆ ಇರಬೇಕಾಗತ್ತೆ. ಯಾವೊಂದು ಹುದ್ದೆಗಳಿಗೆ ನಿಮ್ಮ ವಯೋಮಿತಿ 18ರಿಂದ 30 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/8/1995ರಿಂದ 1/8/2007 ಒಳಗಡೆ ಇರಬೇಕಾಗತ್ತೆ. ಯಾವೊಂದು ಹುದ್ದೆಗಳಿಗೆ ನೋಡ್ರಿ ವಯೋಮಿತಿ 18ರಿಂದ 32 ವರ್ಷ ಇದೆಯಲ್ಲ, ಅಲ್ಲಿ ನಿಮ್ಮ ಜನ್ಮ ದಿನಾಂಕ 2/8/1993ರಿಂದ 1/8/2007 ಒಳಗಡೆ ಇರಬೇಕಾಗತ್ತೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕೆಟಗರೀಸ್ ಏನ್ ಮಾಡಿದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ SC/ST ಕೆಟಗರಿ ಆಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ, OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ, ಅದೇ ಚರ್ನಾಗಿ ವಿಕಲಚೇತನರಾಗಿದ್ರೆ ನಿಮ್ಗೆ 10 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರೆ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಡೆಫಿನೇಷನ್ ಕೊಟ್ಟಿದ್ದಾರೆ, ಯಾರ್ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳಿ ಅದನ್ನು ಒಂದ್ಸರಿ ನೋಡ್ಕೊರಿ. ನೆಕ್ಸ್ಟ್ ನೋಡ್ರಿ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕು. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ಸೊ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಮತ್ತೆ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಆಫೀಸರ್ 2 ಹುದ್ದೆಗಳ ಬಿಟ್ಟೆ ಎಲ್ಲಾ ಹುದ್ದೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವೆಲೆಂಟ್. ಅಂದ್ರೆ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಮತ್ತೆ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳನ್ನ ಬಿಟ್ಟು ಬೇರೆಲ್ಲ ಹುದ್ದೆಗಳಿಗೆ ನಿಮ್ಮ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಜಸ್ಟ್ ಡಿಗ್ರಿ ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಆಮೇಲೆ ನೋಡ್ರಿ ಯಾರು ಫೈನಲ್ ಇಯರ್ ಇದಿರಲ್ಲ ಅವರು ಕೂಡ ಅಪ್ಲೈ ಮಾಡಬಹುದು. ಬಟ್ ಏನಂದ್ರೆ ನಿಮ್ದು 1/8/2025 ಪ್ರಕಾರ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ಬೇಕಂತ ಹೇಳ್ತಿದ್ದಾರೆ. ಸೊ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರಿಗೆ ನೋಡ್ರಿ ಇಲ್ಲೇನಿರ್ಬೇಕಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇರಬೇಕು ಯಾವುದೇ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ, ಜೊತೆಗೆ ಅಟ್ಲೀಸ್ಟ್ 60% ಮಾರ್ಕ್ಸ್ ಅನ್ನ ನೀವೇನಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ PUC ಅಲ್ಲಿ ನಿಮ್ಮ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಮಿನಿಮಮ್ ಎಷ್ಟಿರ್ಬೇಕಂದ್ರೆ 60% ಇರ್ಬೇಕಂತ ಹೇಳ್ತಿದ್ದಾರೆ. ಅಥವಾ ನೀವು ಬ್ಯಾಚುಲರ್ಸ್ ಡಿಗ್ರಿಯನ್ನ ಸ್ಟಾಟಿಸ್ಟಿಕ್ಸ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಬ್ಯಾಚುಲರ್ಸ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ನೋಡ್ರಿ, ನೀವು ಸ್ಟಾಟಿಸ್ಟಿಕ್ಸ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡಿರು
ಬ್ಯಾಚುಲರ್ಸ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಒಂದು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಹಾಗಾದ್ರೆ ಅಪ್ಲಿಕೇಶನ್ಸ್ ಅನ್ನ ಯಾವ ತರನೇ ಹಾಕೋದಂದ್ರೆ, ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್ ಅಟ್ ದ ನ್ಯೂ ವೆಬ್ಸೈಟ್ ಆಫ್ ದ SSC headquarter, that is https://ssc.gov.in or through the My SSC mobile application which can be downloaded from Google Play Store. ಸೊ ನೋಡ್ರಿ, ನೀವು ಅಪ್ಲಿಕೇಶನ್ಸ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನಿಮಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು SSC ನ್ಯೂ ವೆಬ್ಸೈಟ್ ಆದಂತ https://ssc.gov.in ಮೂಲಕ ಆದ್ರೂ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು, ಅಥವಾ ಮೈ SSC ಅಂತೇಳಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಅದನ್ನ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮೂಲಕ ಆದ್ರೂ ನೀವು ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ನೋಡ್ರಿ, ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ, ಜೊತೆಗೆ ವಿಕಲಚೇತನರಿಗೆ ಮತ್ತೆ ಮಾಜಿ ಸೈನಿಕರಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇವ್ರು ಬಿಟ್ಟು ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ₹100 ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕು. ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ಮೂಲಕನೇ ಪೇ ಮಾಡ್ಬೇಕಾಗುತ್ತೆ. ಭೀಮ್ UPI, ನೆಟ್ ಬ್ಯಾಂಕಿಂಗ್ ಅಥವಾ ವೀಸಾ, ಮಾಸ್ಟ್ರಿಯೋ, ರೂಪೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಅನ್ನ ಮಾಡಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ತುಂಬದಕ್ಕೆ ಕೊನೆಯ ದಿನಾಂಕ 5/7/2025. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 4/7/2025. ಸೊ ಏನಾದ್ರೂ ಅಪ್ಲಿಕೇಶನ್ಸ್ ಅಲ್ಲಿ ಕರೆಕ್ಷನ್ ಇದ್ರೆ ಆ ವಿಂಡೋ ಕೊಟ್ಟಿದ್ದಾರೆ ನೋಡ್ರಿ, 9/7/2025 11/7/2025 ನಿಮ್ಮ ಅಪ್ಲಿಕೇಶನ್ಸ್ ಕರೆಕ್ಷನ್ ಅನ್ನು ಮಾಡ್ಕೋಬೇಕು. ಇದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ₹200 ಕರೆಕ್ಷನ್ ಫೀಸ್ ಅನ್ನ ಕೊಡ್ಬೇಕಾಗುತ್ತೆ. ಫಸ್ಟ್ ಟೈಮ್ ನೀವು ಸಬ್ಸಿಕ್ವೆಂಟ್ ಮಾಡಿದ್ರೆ ₹500 ಕರೆಕ್ಷನ್ ಫೀಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಈ ಒಂದು ಎಕ್ಸಾಮ್ಸ್ ಗಳಿಗೆ ಅಂತಂದ್ರೆ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ನೀವು 3 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಡ್ಬೇಕಾಗುತ್ತೆ. ನಿಮ್ಮ ಹೋಮ್ ಪ್ಲೇಸಿಗೆ ಅಥವಾ ವರ್ಕಿಂಗ್ ಪ್ಲೇಸಿಗೆ ಯಾವ್ದು ನಿಯರೆಸ್ಟ್ ಆಗಿರ್ತೈತಲ್ಲ, ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದರಲ್ಲಿ ನೀವು 3 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಚೂಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅಂದ್ರೆ ಟೈರ್ 1, ಟೈರ್ 2 ಎಕ್ಸಾಮಿನೇಷನ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ತರನಾಗಿ ಇಂಟರ್ವ್ಯೂ ಇರಲ್ಲ. ಟೈರ್ 1 ಮತ್ತೆ ಟೈರ್ 2 ಎಕ್ಸಾಮಿನೇಷನ್ಸ್ ಇರುತ್ತೆ. ಟೈರ್ 1 ಅಲ್ಲಿ ನೋಡ್ರಿ ನಿಮಗೆ 4 ಎಕ್ಸಾಮ್ಸ್ ಇರುತ್ತೆ, 4 ವಿಷಯಗಳಿರುತ್ತೆ. 4 ವಿಷಯಗಳ ಮೇಲೆ ನಿಮಗೆ 25 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ ಗೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ, 200 ಅಂಕಗಳಿಗೆ. ಫಸ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇರುತ್ತೆ. ಒಟ್ಟು ಸಮಯಾವಕಾಶ ಬಂದು 1 ಗಂಟೆ ಕಾಲಾವಕಾಶ ಇರುತ್ತೆ. ಸೊ ಇದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಆಗಿದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಸೆಟಪ್ ಮಾಡಿರ್ತಾರೆ. ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಬಿಟ್ಟು ಬೇರೆ ಎಲ್ಲಾ ಕ್ವಶನ್ಸ್ ಅನ್ನ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಸೆಟಪ್ ಮಾಡಿರ್ತಾರೆ. ಜೊತೆಗೆ ನೋಡ್ರಿ, ಪ್ರತಿ ತಪ್ಪು ಉತ್ತರ ಕೂಡ ಏನಪ್ಪಾ ಅಂದ್ರೆ 0.5 ಮಾರ್ಕ್ಸ್ ಅನ್ನ ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ, ಅರ್ಧ ಅಂಕಗಳನ್ನ ಕಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪೇಪರ್ 2 ಅಲ್ಲಿ ನೋಡ್ರಿ, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಇದೆ. ಪೇಪರ್ 2 ಯಾರಿಗಿದೆ ಅಂದ್ರೆ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಮತ್ತೆ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿರ್ತಾರಲ್ಲ ಅವ್ರಿಗೆ ಮಾತ್ರ ಪೇಪರ್ 2 ಇರುತ್ತೆ. ಅದ್ಬಿಟ್ಟು ಬೇರೆ ಒಂದು ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದ್ರೆ ಪೇಪರ್ 1 ಮಾತ್ರ ಇರುತ್ತೆ. ಪೇಪರ್ 1 ಅನ್ನೇ ಅವ್ರು ಏನ್ ಮಾಡಿದಾರೆ ಅಂದ್ರೆ ಸೆಷನ್ 1 ಮತ್ತೆ ಸೆಷನ್ 2 ಅಂತೇಳಿ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಸೆಷನ್ 1 ಅಲ್ಲಿ ಕೂಡ ಮತ್ತೇನಪ್ಪಾ ಅಂದ್ರೆ ಸೆಕ್ಷನ್ 1, ಸೆಕ್ಷನ್ 2 ಮತ್ತೆ ಸೆಕ್ಷನ್ 3 ಅಂತ ಮಾಡಿದ್ದಾರೆ. ಸೆಕ್ಷನ್ 1 ಅಲ್ಲಿ ನಿಮಗೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಮೇಲೆ 30 ಕ್ವಶನ್ಸ್ ಕೇಳ್ತಾರೆ. ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಮೇಲೆ ನಿಮಗೆ 30 ಕ್ವಶನ್ಸ್ ಅನ್ನ ಕೇಳ್ತಾರೆ. ಪ್ರತಿ ಪ್ರಶ್ನೆಯೂ ಕೂಡ 3 ಅಂಕಗಳಿರುತ್ತೆ. ಒಟ್ಟು 60 ಕ್ವಶನ್ಸ್ ಅನ್ನ ಕೇಳ್ತಾರೆ 180 ಅಂಕಗಳಿಗೆ. ಸೆಕ್ಷನ್ 2 ಅಲ್ಲಿ ನೋಡ್ರಿ ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ 45 ಕ್ವಶನ್ಸ್ ಕೇಳ್ತಾರೆ. ಜನರಲ್ ಅವೇರ್ನೆಸ್ ಮೇಲೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಟ್ಟು 70 ಕ್ವಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೂ 3 ಅಂಕಗಳಿರುತ್ತೆ. 210 ಅಂಕಗಳ ಮೇಲೆ 210 ಅಂಕಗಳಿಗೆ ಪ್ರಶ್ನೆಗಳನ್ನ ಸೆಕ್ಷನ್ 2 ಅಲ್ಲಿ ಕೇಳ್ತಾರೆ. ಸೊ ಪ್ರತಿಯೊಂದು ಸೆಕ್ಷನ್ಗೂ ನಿಮ್ಗೆ ಎಷ್ಟು ಡ್ಯೂರೇಷನ್ಸ್ ಇರುತ್ತೆ ಅಂದ್ರೆ 1 ಗಂಟೆಗಳ ಕಾಲಾವಕಾಶ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೆಕ್ಷನ್ 1 ಗೆ 1 ಗಂಟೆಗಳ ಕಾಲಾವಕಾಶ, ಸೆಕ್ಷನ್ 2 ಕೂಡ 1 ಗಂಟೆಗಳ ಕಾಲಾವಕಾಶ ಇರುತ್ತೆ. ಸೆಕ್ಷನ್ 3 ನೋಡ್ರಿ, ಸೆಕ್ಷನ್ 3 ಅಂಡ್ 4 ನೋಡ್ರಿ. ಸೆಕ್ಷನ್ 3 ಏನಿರುತ್ತೆ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ. ಇಲ್ಲಿ ನಿಮಗೆ 20 ಕ್ವಶನ್ಸ್ ಗಳನ್ನ ಕೇಳ್ತಾರೆ 60 ಮಾರ್ಕ್ಸ್ ಗೆ. ಇದಕ್ಕೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಸೆಷನ್ 2 ಏನಿರುತ್ತಪ್ಪ ಅಂದ್ರೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ. ಇದು ಯಾರು ಡಾಟಾ ಎಂಟ್ರಿ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಹಾಕಿದ್ರ 1 ಡಾಟಾ ಎಂಟ್ರಿ ಟಾಸ್ಕ್ ಇರುತ್ತೆ. ಅವರು ಏನ್ ಮಾಡ್ಬೇಕಂದ್ರೆ ಈ ಒಂದು ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅನ್ನ ಬರಿಬೇಕಾಗುತ್ತೆ. ಇಲ್ಲಿ ಕೂಡ ಕಾಲಾವಕಾಶ ನಿಮಗೆ 15 ನಿಮಿಷ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಪೇಪರ್ 2 ಏನಿದೆಯಲ್ಲ, ಪೇಪರ್ 2 ಯಾರಿಗಿರುತ್ತೆ ಅಂದ್ರೆ ಸ್ಟಾಟಿಸ್ಟಿಕ್ಸ್, ಯಾರು ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಅಥವಾ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ
ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅವರಿಗೆ ಮಾತ್ರ ಸ್ಟಾಟಿಸ್ಟಿಕ್ಸ್ ಪೇಪರ್ ಇರುತ್ತೆ. ಇಲ್ಲಿ 100 ಅಂಕಗಳನ್ನ ಕೇಳ್ತಾರೆ. 200 ಮಾರ್ಕ್ಸ್ಗೆ 2 ಗಂಟೆಗಳ ಕಾಲಾವಕಾಶ ನಿಮಗೆ ಕೊಟ್ಟಿರ್ತಾರೆ. Tier 2 will include conducting of paper 1 and paper 2 in separate shift. Paper 1 is compulsory for all posts. ಅಂದ್ರೆ paper 1 ಎಲ್ಲರೂ ಕೂಡ ಬರೀಬೇಕು. Paper 2 will be only for those candidates who apply for the post of junior statistical officer in the Ministry of Statistics and Program Implementation and Statistical Investigation grade 2 in the Office of Registrar General of India. ಅಂದ್ರೆ ಈ ಎರಡು ಹುದ್ದೆಗಳಿಗೆ ಮಾತ್ರ paper 2 ಇರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ paper 1 paper 2 ಏನಿರುತ್ತೆ ಅಂತ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. Section 3, that is computer knowledge test, will commence immediately after the completion of section 2, will be for duration of 15 minutes on completion of section 3. ಅಂದ್ರೆ section 3 ಆದ ತಕ್ಷಣ ಏನಪ್ಪಾ ಅಂದ್ರೆ ನಿಮಗೆ paper 2 ಸ್ಟಾರ್ಟ್ ಆಗುತ್ತೆ. paper 2 ಅಲ್ಲಿ ಕಂಪ್ಯೂಟರ್ ಏನು ಡಾಟಾ ಎಂಟ್ರಿ ಟೆಸ್ಟ್ ಇರುತ್ತಲ್ಲ ಅದನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. It will be mandatory for the candidates to qualify all sections of paper 1 separately. ಎಲ್ಲಾ ಸೆಕ್ಷನ್ಸ್ ನೀವು ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಕ್ವಾಲಿಫಿಕೇಶನ್ ಮಾಡ್ಕೋಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಪೇಪರ್ 1 ಅಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಫಸ್ಟ್ ಅಲ್ಲಿ ನಿಮಗೆ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮತ್ತೆ ಅವೇರ್ನೆಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಲಾಸ್ಟ್ ಗೆ ಕಂಪ್ಯೂಟರ್ ನಾಲೆಜ್ ಮೇಲೆ ಏನ್ ಕ್ವಶನ್ಸ್ ಕೇಳ್ತಾರಲ್ಲ ಅವ್ನು ಮೂರನ್ನು ಕೂಡ ಸಪರೇಟ್ ಆಗಿ ನೀವು ಕ್ವಾಲಿಫೈ ಆಗ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಟೈರ್ 2 ವಿಲ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ except for the section 4 paper 1, the question paper will be set in both English and Hindi except for the English language and comprehension in section 2 of paper 1. ಸೊ ಇಲ್ಲಿ ಕೂಡ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲೇ ಸೆಟಪ್ ಮಾಡ್ತಾರೆ, ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅನ್ನ ಬಿಟ್ಟು. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ ಅಂದ್ರೆ ಸೆಕ್ಷನ್ 1 ಸೆಕ್ಷನ್ 2 ಸೆಕ್ಷನ್ 3 ಅಲ್ಲಿ ನಿಮಗೆ 1 ಅಂಕಗಳನ್ನ ಕಳೆದ್ರೆ ಪೇಪರ್ 2 ಅಲ್ಲಿ ನಿಮಗೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಎಲ್ಲಿ ನಿಮಗೆ 3 ಅಂಕಗಳನ್ನ ಕೊಟ್ಟಿದ್ದಾರಲ್ಲ ಅಲ್ಲಿ 1 ಅಂಕಗಳನ್ನ ನೆಗೆಟಿವ್ ಆಗಿ ಕಡಿತಾರೆ. ಎಲ್ಲಿ 2 ಅಂಕಗಳನ್ನ ಕೊಟ್ಟಿದ್ದಾರೆ ಪೇಪರ್ 2 ಎಸ್ಪೆಷಲಿ ಜೂನಿಯರ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಫೀಸರ್ ಮತ್ತೆ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದೆಯಲ್ಲ ಅಲ್ಲಿ ನಿಮಗೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಉಳಿದಂಗೆ ಪೇಪರ್ 1 ಅಲ್ಲಿ ನಿಮಗೆ 1 ಅಂಕಗಳನ್ನ ಪ್ರತಿ ತಪ್ಪು ಉತ್ತರಕ್ಕೆ ಕಟ್ ಮಾಡ್ತಾರೆ. ಸೊ ನೋಡ್ರಿ ನೆಕ್ಸ್ಟ್ ಸೆಕ್ಷನ್ 4 ಬಂದು ಪೇಪರ್ 1 ಅಲ್ಲಿ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ. ಇಲ್ಲಿ ನಿಮಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಅದೇ ಡೇ ಅಲ್ಲೇ ಕಂಡಕ್ಟ್ ಮಾಡ್ತಾರೆ. The data entry speed test or skill test will be conducted for a passage of 2000 key depression for a duration of 15 minutes. The detailed instruction regarding skill test provided by the regional office of the commissions. The information about the evaluation of the typing test is available on the commission new website. So ನೋಡ್ರಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ 2000 ಕೀ ಡಿಪ್ರೆಷನ್ಸ್ ಏನ್ ಮಾಡ್ತಾರೆ ಅಂದ್ರೆ 15 ನಿಮಿಷಕ್ಕೆ ಕಂಡಕ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಡ್ ಬೇಕಂದ್ರೆ ರೀಜನಲ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅಥವಾ SSC ಹೊಸ ವೆಬ್ಸೈಟ್ ಅಲ್ಲಿ ಹೇಳ್ತಿದ್ದಾರೆ. ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ವಿಲ್ ಬಿ ಮ್ಯಾಂಡೇಟರಿ ಫಾರ್ ಆಲ್ ಪೋಸ್ಟ್ಸ್, ಹವೆವರ್ ಇಟ್ ವಿಲ್ ಬಿ ಕ್ವಾಲಿಫೈಯಿಂಗ್ ನೇಚರ್. ಸೊ ನೋಡ್ರಿ ಆಗ್ಲೇ ಹೇಳಿದ್ದೆ ಇದೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇರುತ್ತಂತೆ, ಅವ್ರು ಹೇಳಿದ್ದಾರೆ ಇಲ್ಲ ಇದು ಕೆಲವೊಂದಿಷ್ಟು ಹುದ್ದೆಗಳಿಗಿರಲ್ಲ. ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ಏನಿದೆ ಎಲ್ಲಾ ಹುದ್ದೆಗಳಿಗೂ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಯಾವುದೇ ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕಿದ್ರು ಕೂಡ ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಲೇಬೇಕು. ಸೊ ಇದು ಮ್ಯಾಂಡೇಟರಿ ಕೂಡ ಇರುತ್ತೆ. ಜೊತೆಗೆ ನೋಡ್ರಿ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಅಂದ್ರೆ UPSC ಅಲ್ಲಿ ಪೇಪರ್ 2 ಯಾವ ತರನಾಗಿ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತಲ್ಲ ಅದೇ ತರನಾಗಿ ಈ ಒಂದು ಹುದ್ದೆನೂ ಕೂಡ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಆಮೇಲೆ ನೋಡ್ರಿ ಇಂಡಿಕೇಟಿವ್ ಸಿಲೆಬಸ್ ಕೊಟ್ಟಿದ್ದಾರೆ. ಟೈರ್ 1 ಅಲ್ಲಿ ಏನ್ ಸಿಲೆಬಸ್ ಇರುತ್ತೆ, ಟೈರ್ 2 ಅಲ್ಲಿ ಏನ್ ಸಿಲೆಬಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಅದನ್ನು ಸಹ ಒಂದ್ಸರಿ ನೋಡ್ಕೋರಿ. ಸೊ ಇದು ಏನಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ಇದ್ರಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ಸಿಲೆಬಸ್ ಅನ್ನ ಡೀಟೇಲ್ ಆಗಿ ನೋಡ್ಕೋಬೇಕಾಗಿತ್ತು ಅಂದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಕೋಬಹುದು ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಏನೆಲ್ಲ ಡೌಟ್ಸ್ ಇದೆ ಕ್ಲಾರಿಫೈ ಮಾಡ್ಕೋಬಹುದು. ಜೊತೆಗೆ ಏನ್ ಸಿಲೆಬಸ್ ಇದೆ ಮತ್ತೆ ಎಷ್ಟು ಹುದ್ದೆಗಳಿಗೆ ಯಾವ ಹುದ್ದೆಗಳಿಗೆ ಎಷ್ಟು ವಯೋಮಿತಿ ಇನ್ನೂ ಕೂಡ ಡೀಟೇಲ್ ಆಗಿ ನೀವು ನೋಡ್ಕೋಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.